ನಮಸ್ಕಾರ. ನಮ್ಮ ಹೆಸರು ಎಸ್ ನಾಗೇಂದ್ರರಾವ್ ವಂಶಿ ಅಂತೇಳಿ ಗನ್ನದಗುಡಿ ಕಲಿಯುಗ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘದ ಅಧ್ಯಕ್ಷನಾಗಿದ್ದೇನೆ. ನೋಡಿ, ಇತ್ತೀಚಿನ ದಿನಗಳಲ್ಲಿ ಕಟ್ಟಡ ಕಾರ್ಮಿಕರ ಬಗ್ಗೆ ಅನಾನುಕೂಲತೆಗಳು ಏನೇನಿದೆ ಅಂತ ಎಲ್ಲರಿಗೂ ತಮಗೆಲ್ಲ ಗೊತ್ತಿದೆ. ಅದಕ್ಕಿಂತ ಹೆಚ್ಚಾಗಿ ಇದೀಗ ಅಸಂಘಟಿತ ಕಾರ್ಮಿಕರ ಬಗ್ಗೆನೂ ಸ್ವಲ್ಪ ಗಮನ ಹರಿಸಬೇಕಾಗಿದೆ. ಈಗ ಮೊದಲಿಗೆ ಅಸಂಘಟಿತ ಕಾರ್ಮಿಕರಿಗೆ ಅಂತ ನೋಡಿ ಗುರುತಿನ ಚೀಟಿ ಅಂತ ನೀಡಿದ್ದಾರೆ. ಈ ಗುರುತಿನ ಚೀಟಿನ ಸರಿಯಾಗಿ ನೋಡಿ, ಎಲ್ಲೂ ವ್ಯಾಲಿಡಿಟಿ ಅನ್ನೋದಿಲ್ಲ. ಎಷ್ಟು ವರ್ಷಗಳ ಕಾಲ ಇದೆ, ಎಷ್ಟು ತಿಂಗಳುಗಳ ಕಾಲ ಇದೆ ಅಂತ ನಮಗೆ ಇದಕ್ಕಿನ್ನೂ ಸಂಕ್ಷಿಪ್ತವಾಗಿ ಏನೂ ಕೊಟ್ಟಿಲ್ಲ. ಹಾಗೆ ನಮ್ಮ ಕಾರ್ಮಿಕ ಇಲಾಖೆಯಿಂದ ಅವರಿಗೆ ಸಿಗೋವಂಥ ಅನುದಾನಗಳೇನು, ಅದು ಸಂಪೂರ್ಣವಾದ ಮಾಹಿತಿನೂ ಇನ್ನೂ ಯಾರಿಗೂ ಒದಗಿಸಲಿಲ್ಲ. ಮೊನ್ನೆ ಇತ್ತೀಚೆಗೆ ಒಬ್ಬರು ಅಸಂಘಟಿತ ಕಾರ್ಮಿಕರಿಗೆ ಒಂದು ಗುರುತಿನ ಚೀಟಿ ಮಾಡಿಕೊಟ್ಟಿದ್ದೆ. ಅವ್ರಿಗೆ ಹುಷಾರಿಲ್ಲ ಅಂತೇಳಿ ಅವರು ಆಸ್ಪತ್ರೆಗೆ ತೋರಿಸಿದಾಗ ಈ ಒಂದು ಚೀಟಿನ ತೋರಿಸಿ ಅಂತ ಹೇಳಿದ್ವಿ. 26,800 ರೂಪಾಯಿನ ಬಿಲ್ ಆಗಿತ್ತು. ಆದರೆ ₹1 ಸಹ ಅದರಿಂದ ಉಪಯೋಗ ಆಗಲಿಲ್ಲ ಅಂಥೇಳಿ ಅವರ ಪೇಚೆತ್ಕೊಂಡು ಪಾಪ ಇಲ್ಲಿ ಬಂದರು. ನಂತರ ನಮ್ಮ ಧ್ರುವಚಂದ್ರ ಕಾರ್ಮಿಕ ಸಂಘದ ಅಧ್ಯಕ್ಷರು ಮತ್ತು ಅರುಣೋದಯ ಕಾರ್ಮಿಕ ಸಂಘದ ಅಧ್ಯಕ್ಷರು ಎಲ್ಲ ಕೈ ಜೋಡಿಸಿ, ನಾವೆಲ್ಲ ಕೈ ಜೋಡಿಸಿ ನಮ್ಮ ಕೈಲಾದಂಥ ಒಂದು ಅಳಿಲು ಸೇವೆಯನ್ನು ಮಾಡಿದ್ದೀವಿ. ಈ ರೀತಿ ಸರ್ಕಾರ ಹೇಳಿದೆ ಅಂದಮೇಲೆ, ಕಾರ್ಮಿಕ ಇಲಾಖೆ ಹೇಳಿದೆ ಅಂದಮೇಲೆ ಅದನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಬರ್ಬೇಕು. ಅದನ್ನು ಬಿಟ್ಟು ಒಂದೇನೋ ಹೇಳ್ಬೇಕಲ್ಲ ಅಂತ ಹೇಳ್ಬಿಟ್ಟು ಅಸಂಘಟಿತ ಕಾರ್ಮಿಕರಲ್ಲಿ ಈಗ ಇಷ್ಟು ಜನ ಬರ್ತಾರೆ. ಯಾವುದು ನಮ್ಮ ಚಿಂದ್ಯಾಯವರು ಇದ್ದಾರೆ, ಹೋಟೆಲ್ ಕಾರ್ಮಿಕರಿದ್ದಾರೆ, ಮೆಕ್ಯಾನಿಕಲ್ ಇರೋರು ಇದ್ದಾರೆ, ವಾಹನ ಚಾಲಕರಿದ್ದಾರೆ ಅಂತ ಸುಮಾರು ನಾನಾ ರೀತಿ ಕೊಟ್ಟವ್ರೆ. ಅವ್ರಿಗೇನು ಉಪಯೋಗ ಅನ್ನೋದನ್ನು ನಮ್ಮ ಕಾರ್ಮಿಕ ಇಲಾಖೆಯವರು ಒಂದು ಮಾಹಿತಿನ ನೀಡಬೇಕು, ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳನ್ನ ಮಾಡಬೇಕು. ಈಗಾಗಲೇ ಕಟ್ಟಡ ಕಾರ್ಮಿಕರಿಗೆ ಏನೇನು ಸಿಗುತ್ತೆ ಸವಲತ್ತು ಅನ್ನೋದು ಗೊತ್ತಿದೆ, ಆದರೆ ಸರಿಯಾದ ರೀತಿಯಿಂದ ಸಿಗ್ತಿಲ್ಲ ಅನ್ನೋದ್ರ ಬಗ್ಗೆ ನಾವು ಹೋರಾಟಗಳು ಮಾಡ್ತಾ ಇದ್ದೀವಿ. ಅದೇ ರೀತಿ ಅಸಂಘಟಿತ ಕಾರ್ಮಿಕರಿಗೂ ಯಾವ ರೀತಿ ಸವಲತ್ತುಗಳು ಸಿಗ್ತಿಲ್ಲ ಅದ್ರ ಬಗ್ಗೆನೂ ಒಂದು ಸ್ವಲ್ಪ ಗಮನ ಹರಿಸಬೇಕು. ನಮ್ಮೆಲ್ಲ ಒಕ್ಕೂಟದ ಅಧ್ಯಕ್ಷರುಗಳು ಯಾರ್ಯಾರಿದ್ದೀರಿ ಮತ್ತು ರಾಜ್ಯಾದ್ಯಂತ ಏನು ನಮ್ಮ ಕಾರ್ಮಿಕ ಸಂಘಗಳ ಅಧ್ಯಕ್ಷಗಳಿದ್ದೀವಿ, ತಾವೆಲ್ಲರೂ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಕೈ ಜೋಡಿಸ್ಬೇಕು. ಮುಂದಿನ ದಿನಗಳಲ್ಲಿ ಈ ಒಂದು ಅಸಂಘಟಿತ ಕಾರ್ಮಿಕರ ಪರವಾಗಿಯೂ ನಾವು ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡಬೇಕು. ಅದಕ್ಕೆ ತಾವೆಲ್ಲ ಕೈ ಜೋಡಿಸ್ಬೇಕು. ಇನ್ನೂ ತುಂಬ ಬಹುಮುಖ್ಯವಾದ ವಿಚಾರ ಏನಂತಂದರೆ, 60 ವರ್ಷಗಳ ಆದ ನಂತರ ಪಿಂಚಣಿ ಸೌಲಭ್ಯ ಕೊಡ್ತೀವಿ 3,000 ಅಂತ ಏನು ಹೇಳಿದ್ದಾರೆ. ಅದು ಆದಷ್ಟು 100ಕ್ಕೆ 70-75% ಅಷ್ಟು ಜನಗಳಿಗೆ ಸೇರ್ತಾ ಇಲ್ಲ. ಕೇವಲ ಒಂದು 20-25% ಅಥವಾ 30% ಅಷ್ಟು ಜನಗಳಿಗೆ ಮಾತ್ರನೇ ಅದು ಆ ಸೌಲಭ್ಯಗಳು ಸಿಗ್ತಾ ಇದೆ. ಅದ್ರ ಬಗ್ಗೆನೂ ನಾವು ಗಮನ ಹರಿಸ್ಬೇಕು. ಯಾಕಂದರೆ ಈಗ ಅವ್ರಿಗೆ 60 ವರ್ಷ ಆದ ನಂತರ ಅವರು ಕೆಲಸಕ್ಕೆ ಹೋಗ್ತಾರೋ ಇಲ್ಲೋ ಅದು ಗೊತ್ತಿಲ್ಲ. ಆದರೂ ಹೋಗೋರು ಇದ್ದಾರೆ, ಕೆಲವ್ರಿಗೆ ಆಗಲ್ಲ. ಅವ್ರು ಹೋಗೋಕ್ಕಾಗಲ್ಲ ಅನ್ನೋವಾಗ ಇದನ್ನು ಒಂದು 3,000 ರೂಪಾಯಿ ಬರುತ್ತೆ ಅನುದಾನ ಅನ್ನೋದನ್ನು ತಿಂಗಳಿಗೆ ಅವ್ರಿಗೇನೋ ಒಂದು ಪ್ರಾಥಮಿಕ ಚಿಕಿತ್ಸೆಗೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಉಪಯೋಗ ಆಗುತ್ತೆ ಅನ್ನೋ ಒಂದು ವಿಚಾರವಾಗಿ ನಾವು ಗಮನ ಹರಿಸ್ಬೇಕು. ಅದಲ್ಲದೆ ಇನ್ನು ಟೂಲ್ ಕಿಟ್ಗಳು ಕೊಡ್ತಾ ಇದ್ದೀರಾ, ಅದನ್ನು ಎಲ್ಲ ಹಂತದಲ್ಲಿ ಎಲ್ಲರಿಗೂ ಸೇರಬೇಕು. ಈಗ ನೋಡಿ, ಗಾರೆ ಕೆಲಸ ಮಾಡೋರು ಕಿಟ್ ಕೊಡ್ತಾ ಇದ್ದೀರಾ, ಮತ್ತು ಕಾರ್ಪೆಂಟರ್ಗಳು ಕೊಟ್ಟಿದ್ದೀರಾ, ವೆಲ್ಡರ್ ಕೊಟ್ಟಿದ್ದೀರಾ, ಟೈಲ್ಸ್ ವರ್ಕರ್ ಕೊಟ್ಟಿದ್ದೀರಾ, ಪೇಂಟರ್ ಕೊಟ್ಟಿದ್ದೀರಾ. ಇನ್ನು ಪ್ಲಂಬಿಂಗ್ ಕೊಡ್ತಾ ಇಲ್ಲ, ಮತ್ತು ನಮ್ಮ ಪಾರ್ಟಿಷನ್ ವರ್ಕರ್ಸ್ ಕೊಡ್ತಾ ಇಲ್ಲ. ಇನ್ನೂ ಅನೇಕ ರೀತಿಗಳಲ್ಲಿ ಸವಲತ್ತುಗಳನ್ನ ಕೆಲವೊಂದು ವಲಯಗಳಲ್ಲಿರೋರಿಗೆ ಅವ್ರಿಗೆ ನೀವು ತಲುಪಿಸ್ತಾ ಇಲ್ಲ. ಈಗ ಇದನ್ನೆಲ್ಲ ಕೊಡ್ತಾ ಇರೋದಕ್ಕೆ ಕೆಲವರು ಈಗ ನಾವು ಹೇಳಿದ್ವಿ, ನೀವು ಕಟ್ಟಡ ಕಾರ್ಮಿಕರಲ್ಲ, ನೀವು ಏನು ಕೆಲಸ ಮಾಡ್ತಿದ್ದೀರ ಅಂತ ಹೇಳಿದಾಗ ಅವರು ಬೀದಿ ವ್ಯಾಪಾರಿಗಳು ನಾವು ಅಥವಾ ಗಾರ್ಮೆಂಟ್ಸಲ್ಲಿ ನಾವು ನೌಕರಿ ಮಾಡ್ತಾ ಇದ್ದೀವಿ, ನಮಗೆ ತಿಂಗಳ ಸಂಬಳ ಅಂತ ಬರ್ತೀವಿ, ನಾವು ಪೀಸ್ ವರ್ಕ್ ಮಾಡ್ತಾ ಇದ್ದೀವಿ, PF ಇಲ್ಲ, ESI ಇಲ್ಲ ಅಂದಾಗ ಅಂಥವ್ರು ನಾವು ಈ ಒಂದು ಗುರುತಿನ ಚೀಟಿನ ಮಾಡಿಕೊಟ್ಟಿದ್ದೀವಿ. ಆ ಮಾಡಿಕೊಟ್ಟ ನಂತರ ಅವ್ರು ಕೇಳೋವಂಥ ಪ್ರಶ್ನೆ, ನಮ್ಮಲ್ಲಿ ಉದ್ಭವ ಆಗೋ ಪ್ರಶ್ನೆ, ಏನು ಸೌಲಭ್ಯ ಇದೆ? ಅಟ್ಲೀಸ್ಟು ಆ ಒಂದು ಕನ್ನಡ ಕಾರ್ಮಿಕರಲ್ಲಿದ್ದಾಗ ನಮಗೆ ಮಕ್ಕಳಿಗೆ ಶೈಕ್ಷಣಿಕ ಸಹಾಯಧನ ಅಂತ ಬಂದಿತ್ತು, ಆದರೆ ಇದರಿಂದ ಏನು ಬರುತ್ತೆ? ಅದು ಮೊದಲು ಒಂದು ಪ್ರಶ್ನೆಗಳನ್ನ ಹಾಕ್ತಾ ಇದ್ದಾರೆ. ಸೊ ಅದರಿಂದ ಏನು ಸವಲತ್ತು ಸಿಗುತ್ತೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ಕೊಡಬೇಕು. ಅವ್ರಿಗೆ ಕೇಳ್ತಾರೆ, ಸರ್ ಅವಾಗ ನಮ್ಮ ಯಜಮಾನರಿಗೆ ಇವಾಗ ಗಾರೆ ಕೆಲಸಕ್ಕೆ ಹೋಗ್ತಾರೆ, ಗಾರೆ ಕಿಟ್ ಕೊಟ್ಟವ್ರೆ, ನಾವು ಟೈಲರಿಂಗ್ ಮಾಡ್ತೀವಿ ಪೀಸ್ ವರ್ಕು, ನಮಗೂ ಟೈಲರಿಂಗ್ ಕಿಟ್ ಕೊಡ್ತೀರಾ? ಅಥವಾ ನಾವು ಬೀದಿ ವ್ಯಾಪಾರಿ ಮಾಡ್ತಾ ಇದ್ದೀವಿ, ನಮಗೆ ಹೂವು ವ್ಯಾಪಾರ ಮಾಡ್ತಾ ಇದ್ದೀವಿ, ನಮಗೆ ತಳ್ಳೋ ಗಾಡಿ ಕೊಡ್ತೀರಾ? ಅಥವಾ ಹೂ ಮಾರೋದಕ್ಕೆ ಬುಟ್ಟಿ ಕೊಡ್ತೀರಾ? ಈ ರೀತಿಗೆ ನಾನಾ ಪ್ರಶ್ನೆಗಳನ್ನ ನಮ್ಮನ್ನ ಕೇಳ್ತಾ ಇದ್ದಾರೆ. ಸೊ ನಮ್ಮ ಹತ್ರ ಮಾತ್ರ ಅಂತಲ್ಲ, ಬೇರೆ ರೀತಿಯಲ್ಲೂ ಬೇರೆ ಜಾಗಗಳಲ್ಲೂ ಕೇಳಿರ್ಬೋದು. ಆದರೆ ಇದಕ್ಕೆ ನಾವು ಉತ್ತರ ಏನು ಹೇಳಬೇಕು, ಇದನ್ನು ನಾವು ಯಾರ ಬಳಿ ನಾವು ವಿಚಾರಣೆ ಮಾಡಬೇಕು ಅನ್ನೋದನ್ನು ನಮಗೂ ಒಂದು ಸ್ವಲ್ಪ ಗೊಂದಲದಲ್ಲಿದೆ. ಹಾಗಾಗಿ ನಮ್ಮೆಲ್ಲ ಕಾರ್ಮಿಕ ಸಂಘಗಳ ಅಧ್ಯಕ್ಷರುಗಳು ಏನಿದ್ದೀವಿ, ಅಸಂಘಟಿತ ಕಾರ್ಮಿಕರ ಬಗ್ಗೆನೂ ಸ್ವಲ್ಪ ಒಲವು ತೋರಬೇಕು ಅಂತೇಳಿ ನಮ್ಮ ಮುಂದೆ ಈ ಒಂದು ಮಾಹಿತಿನ ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕಾರ್ಮಿಕ, ಜೈ ಕರ್ನಾಟಕ ಮಾತೆ. ಬಾಯ್.